ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ ಜೊತೆಗೆ ಒಂದು ಸೂಪರ್ ಆಗಿರುವಂಥ ರೆಸಿಪಿ ಹಾಗಲಕಾಯಿ ಗೊಜ್ಜು ಕಹಿ ಇಲ್ದಿರೋ ಥರ ಯಾವ ಥರ ಮಾಡ್ಕೋತೀನಿ ಅಂತ, ಹಾಗೆ ನನ್ನ ಹೇರ್ ಕೇರ್ ರೊಟೀನ್ ಬಗ್ಗೆನೂ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವಾಗ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಇವತ್ತಿನ ರಂಗೋಲಿ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮಾಡ್ಕೊಳ್ತಾ ಇರೋವಂಥದ್ದು ರೋಸ್ಮೆರಿ ವಾಟರ್. ಇದು ನಿಮಗೆ ಈ ಥರ ಫ್ರೆಶ್ ಆಗಿರುವಂಥ ರೋಸ್ಮೆರಿ ಸಹ ಸಿಗುತ್ತೆ, ಇಲ್ಲಾಂದರೆ ಡ್ರೈ ಆಗಿರುವಂಥ ರೋಸ್ಮೆರಿ ಸಹ ಸಿಗುತ್ತೆ. ನೀವು ಯಾವುದಾದ್ರೂ ಬಳಸ್ಕೋಬೋದು. ನಾನಿವತ್ತು ಫ್ರೆಶ್ ಆಗಿರುವಂಥ ರೋಸ್ಮೆರಿನ ಬಳಸ್ಕೊತಾ ಇದ್ದೀನಿ. ಈ ಥರ ಇರುತ್ತೆ, ಇದ್ರ ಘಮನೇ ಒಂಥರ ಚೆನ್ನಾಗಿರುತ್ತೆ ಆಯಿತಾ. ಇದ್ರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ನ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೊಂಡು ನಮ್ಮ ಸ್ಕ್ಯಾಲ್ಪ್ಗೆ ಸ್ಪ್ರೇ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ವಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೋಸ್ಮೆರಿ ವಾಟರ್ನ ಬಳಸೋದ್ರಿಂದ ನಮ್ಮ ಏರ್ ಫಾಲ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ, ಅಂದರೆ ಕಡಿಮೆ ಆಗುತ್ತೆ. ಹಾಗೆಯೇ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಬಳಸೋದು. ಹಾಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡುತ್ತೆ. ಇದನ್ನು ನೀವು ಆದಷ್ಟು ವಾರಕ್ಕೆ ಒಂದು ಸತಿ ಬಳಸಿದ್ರೆ ಬಹಳ ಅಂದರೆ ಬಹಳ ಒಳ್ಳೆಯದು. ಇದನ್ನು ನೀವು ರೆಡಿ ಮಾಡಿಕೊಂಡು ವಾಟರ್ನ ಒಂದು 2 ವೀಕ್ಸ್ ತನಕ ಸ್ಟೋರ್ ಮಾಡ್ಕೋಬೋದು. ಅಂದರೆ ಒಂದು ಸಾರಿ ಇದನ್ನು ರೆಡಿ ಮಾಡಿಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ವಾರಕ್ಕೆ ಒಂದು ಸತಿ ಬಳಸ್ಕೋಬೋದು, ಅಥವಾ ವಾರಕ್ಕೆ 2 ಸತಿನಾದ್ರೂ ಬಳಸ್ಕೋಬೋದು. ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಈ ವಾಟರಲ್ಲಿ. ಯಾರಿಗಾದ್ರೂ ಏರ್ ಫಾಲ್ ಆಗ್ತಾಯಿತ್ತು ಅಂತಂದರೆ, ಇಲ್ಲ ಅಂತಂದರೆ ಹೇರ್ ಗ್ರೋತ್ ಪ್ರಾಪರಾಗಿ ಆಗ್ತಾಯಿಲ್ಲ ಅಂತಂದರೆ ಡೆಫಿನೆಟ್ಲಿ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ. ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ರೋಸ್ಮೆರಿನ ಒಂದ್ಸರಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಮೆಂತ್ಯ ಕಾಳುಗಳನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಆ ಕಲರ್ ಏನಿರುತ್ತಲ್ವ ಅದು ಈ ಥರ ಚೇಂಜ್ ಆಗಿರುತ್ತೆ ನೋಡಿ. ಸ್ವಲ್ಪ ಯೆಲ್ಲೋಯಿಶ್ ಆಗಿದೆ ಅಲ್ವಾ. ಕುದಿಸಿದಾಗ ಈ ಥರ ಕಲರ್ ಚೇಂಜ್ ಆಗಿರುತ್ತೆ. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅದು ಇನ್ನೂ ಕಲರ್ ಚೇಂಜ್ ಆಗುತ್ತೆ ನೋಡಿ. ಇವಾಗ ಬಿಸಿ ಇರೋವಾಗಲೇ ಶೋಧಿಸ್ಕೊಳ್ತಾ ಇದ್ದೀನಿ. ಶೋಧಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋದು. ಇವಾಗ ಅಂದರೆ ಕಂಪ್ಲೀಟಾಗಿ ಕೂಲ್ ಆದ ನಂತರ ಯಾವ ಥರ ಕಲರ್ ಚೇಂಜ್ ಆಗಿದೆ ನೋಡಿ ಈ ಥರ ಕಲರ್ ಬಂದಿರುತ್ತೆ. ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಬಳಸ್ಕೊಳ್ಳೋದು. ಇದನ್ನು ನೀವು ಜಾಸ್ತಿ ಮಾಡಿಕೊಂಡು ಕೂಡ ಸ್ಟೋರ್ ಮಾಡ್ಕೋಬೋದು. ನಾನಿವತ್ತು ಇಷ್ಟು ಮಾಡ್ಕೊಂಡಿದ್ದೀನಿ. ಇದು ನನಗೆ 2 ಡೇಸ್ಗೆ ಆಗುತ್ತೆ. ಈ ಥರ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಬಾಕ್ಸಿಗೆ ಅಥವಾ ಬಾಟಲ್ಗೆ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಇವಾಗ ಎಷ್ಟು ಬಳಸ್ಕೋಬೇಕು ಅಷ್ಟನ್ನು ಮಾತ್ರ ಈ ಬಾಟಲ್ಗೆ ಹಾಕಿ ಸ್ಪ್ರೇ ಮಾಡ್ಕೊಳ್ತೀನಿ. ಈ ಥರ ಸ್ಪ್ರೇ ಬಾಟಲ್ಗಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ನಾರ್ಮಲಾಗಿ ಎಣ್ಣೆ ಹಚ್ಕೋತೀವಲ್ವ ಕೈಯಲ್ಲಿ, ಆ ಥರ ಸಹ ಮಾಡ್ಕೋಬೋದು. ಈ ಥರ ಸ್ಪ್ರೇ ಬಾಟಲ್ ಆದರೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಈ ಥರ ಈಸಿಯಾಗಿ ಸ್ಪ್ರೇ ಮಾಡ್ಬೋದು. ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಸ್ಪ್ರೇ ಆಗುತ್ತೆ ಅಂತ. ಇವಾಗ ಇದನ್ನು ಹಚ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಥರನಾದ್ರೂ ಹಚ್ಕೊಳ್ಳಿ, ಎಣ್ಣೆ ಥರನಾದ್ರೂ ಹಚ್ಕೋಬೋದು, ಇಲ್ಲ ಯಾರ ಕೈಲಾದ್ರೂ ಹಚ್ಚಿಸ್ಕೊಳ್ಳಿ. ಆದರೆ ನೀಟಾಗಿ ಸ್ಕ್ಯಾಲ್ಪ್ ಪೂರ್ತಿ ಆಗಬೇಕು, ಆ ಥರ ನೋಡಿಕೊಂಡು ಹಚ್ಕೋಬೇಕಾಗತ್ತೆ. ಇವತ್ತು ನಾನೇ ಸ್ಪ್ರೇ ಮಾಡ್ಕೋತಾ ಇದ್ದೀನಿ, ಅಂದರೆ ಈಸಿ ಅಲ್ವಾ ಸ್ಪ್ರೇ ಮಾಡ್ಕೊಳ್ಳೋದು. ಹಾಗೆ ನಾನು ಕೂದಲಿಗೆ ಎಣ್ಣೆನ ಹಚ್ಕೊಂಡಿಲ್ಲ, ಬರೀ ಪ್ಲೇನ್ ಏನು ಕೂದಲೇನಿದೆ ಅಲ್ವಾ ಅದಕ್ಕೇ ಸ್ಪ್ರೇ ಮಾಡ್ತಾ ಇರೋವಂಥದ್ದು. ನೀವು ಎಣ್ಣೆನಾದ್ರೂ ಹಚ್ಕೋಬೋದು. ಆದರೆ ಒಳ್ಳೆ ರಿಸಲ್ಟ್ ಬೇಕು ಅಂತ ಅಂದರೆ
ಎಣ್ಣೆನ ಹಚ್ಕೊಳ್ದೆ ಈ ಥರ ಸ್ಪ್ರೇ ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ನೀವು ಓವರ್ನೈಟ್ ಸಹ ಬಿಡ್ಬೋದು. ಅಂದರೆ ನೈಟ್ ಟೈಮ್ ಸ್ಪ್ರೇ ಮಾಡಿ ಸ್ವಲ್ಪ ಹೊತ್ತು ಡ್ರೈ ಆದ ನಂತರ ಮಲ್ಕೊಂಡು ಬೆಳಿಗ್ಗೆ ಎದ್ದು ಹೇರ್ ವಾಶ್ ಮಾಡ್ಬೋದು. ಇಲ್ಲಾಂದರೆ 1 hour 2 hours ಬಿಟ್ಟು ಸಹ ನೀವು ಹೇರ್ ವಾಶ್ನ ಮಾಡ್ಬೋದು. ನಾನಿವತ್ತು ಜಸ್ಟ್ 1.5 hour ಬಿಟ್ಟು ನಾನು ಹೇರ್ ವಾಶ್ ಮಾಡಿದ್ದೀನಿ ಅಷ್ಟೇ. ಬೆಳಗಿನ ಟೈಮ್ನಲ್ಲಿ ಈ ಥರ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ಹೇರ್ ವಾಶ್ ಮಾಡಬೇಕು, ಕೆಲ್ಸಕ್ಕೆ ಹೋಗಬೇಕು, ಆ ಥರದವ್ರಿದ್ರೆ ನೀವು ನೈಟ್ ಹಚ್ಚಿ ಬೆಳಗ್ಗೆ ಎದ್ದು ಹೇರ್ ವಾಶ್ನ ಮಾಡ್ಕೋಬೋದು. ಟೈಮ್ ಇತ್ತು ಅಂದರೆ ಈ ಥರ ಆಫ್ಟರ್ನೂನ್ ಟೈಮ್ನಲ್ಲಿ ಈ ಥರ ಹಚ್ಚಿ ಹೇರ್ ವಾಶ್ ಮಾಡ್ಕೋಬೋದು. ನಾನಿವತ್ತು ಇದನ್ನೆಲ್ಲ ಹಚ್ಕೊಂಡು ಸ್ವಲ್ಪ ಕೆಲಸಗಳಿರುತ್ತಲ್ವ, ಮನೆ ಕೆಲಸಗಳು, ಅದನ್ನೆಲ್ಲ ಮಾಡ್ಕೋತಾ ಇರ್ತೀನಿ. ಅಷ್ಟರಲ್ಲಿ ಡ್ರೈ ಕೂಡ ಆಗಿರುತ್ತೆ. ಅದಾದ ನಂತರ ಹೇರ್ ವಾಶ್ ಮಾಡ್ಕೊಳ್ಳೋದು. ನಿಮಗೆ ಹೇಗೆ ಅನುಕೂಲ ಆ ಥರ ನೀವು ಮಾಡ್ಕೊಬೋದು. ಇದನ್ನು ಹೀಗೆ ಹಚ್ಕೋಬೇಕು ಹಂಗೆ ಹಚ್ಕೋಬೇಕು ಅಂತ ಏನಿಲ್ಲ. ನೀವೊಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ. ಇದನ್ನು ನಾನು ಮೊದಲೇ ಹೇಳಿದಾಗೆ ತುಂಬ ದಿನಗಳ ಕಾಲ ಸ್ಟೋರ್ ಸಹ ಮಾಡ್ಕೋಬೋದು. ಈ ಥರ ಸ್ಪ್ರೇ ಮಾಡಿದ್ಮೇಲೆ ಅಥವಾ ಹಚ್ಚಿಸ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೋಬೇಕು. ಒಂದು 10 minutes ಆದ್ರೂ ಮಸಾಜ್ ಮಾಡಬೇಕು. ಸಾಧ್ಯ ಆದರೆ ಕೂದಲಿಗೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ಬರೀ ಬುಡಕ್ಕೆ ಸ್ಕ್ಯಾಲ್ಪಿಗೆ ಮಾತ್ರ ಹಚ್ಚಿ ನೀವು ಮಸಾಜ್ನ ಮಾಡ್ಕೋಬೋದು. ನೋಡಿ, ಸುತ್ತಲೂ ಕೂಡ ಹಾಕಬೇಕು. ಹಾಗೆ ತುಂಬ ಜನಕ್ಕೆ ಬೇಬಿ ಹೇರ್ ಜಾಸ್ತಿ ಇರುತ್ತೆ, ಅದೆಲ್ಲ ಗ್ರೋ ಆಗಬೇಕು ಅಂದರೆ ಇದೊಂದು ರೆಮಿಡಿನ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಏನಿಲ್ಲ. ಇದರಲ್ಲಿ ಯಾವುದೇ ಥರ ಕೆಮಿಕಲ್ಸ್ ಇಲ್ಲದೆ ಇರೋ ಕಾರಣ ಮೋಸ್ಟ್ಲಿ ಎಲ್ಲರಿಗೂ ಕೂಡ ಸೂಟ್ ಆಗ್ಬೋದು. ಟ್ರೈ ಮಾಡಿ ನೋಡಿ. ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಹಾಗೆಯೇ ಇದನ್ನೆಲ್ಲ ಹಾಕಿದ ಮೇಲೆ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಥರ ಏನಾದ್ರೂ ಸ್ಕಿನ್ ಕೇರ್ ಮಾಡಿಕೊಂಡಾಗ, ಹೇರ್ ಕೇರ್ ಮಾಡಿಕೊಂಡಾಗ ಆರಾಮಾಗಿ ಈ ಥರ ಬೇರೆ ಕೆಲಸಗಳಿದ್ರೆ ಮಾಡ್ಕೋಬೋದು. ಇದಕ್ಕೆ ಅಂತ ಡೆಡಿಕೇಟೆಡ್ ಆಗಿ ಟೈಮ್ ಫಿಕ್ಸ್ ಮಾಡಿಕೊಂಡು ಟೈಮೆಲ್ಲ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಎಲ್ಲ ಹೇರ್ ಕೇರ್ ಅಥವಾ ಸ್ಕಿನ್ ಕೇರ್ ಮಾಡಿಕೊಂಡು ಮನೆ ಕೆಲಸ ಸಹ ಮಾಡ್ಕೋಬೋದಲ್ವ. ಹಾಗಾಗಿ ಈ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಇದನ್ನು ಬೆಳಗ್ಗೆನೇ ಮಾಡಬೇಕಾಗಿತ್ತು. ಈ ಟೈಮ್ನಲ್ಲಿ ನಾನು ಸುಮ್ಮನೆ ಕೂತಿರ್ತೀನಿ ಅಂತ ಗೊತ್ತಿತ್ತು. ಹಾಗಾಗಿ ಈ ಟೈಮ್ನಲ್ಲಿ ಈ ಕೆಲಸಗಳನ್ನ ಇಟ್ಕೊಂಡಿದ್ದೀನಿ.
ನನ್ನ ಕೂದಲನ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು, ಒಂದು ಸ್ವಲ್ಪನೂ ಕೂಡ ಸಿಕ್ಕಾಗಿಲ್ಲ. ನಾರ್ಮಲಾಗಿ ನನ್ನ ಕೂದಲು ಸಿಕ್ಕಾಗೋದೇ ಇಲ್ಲ. ಎಷ್ಟೇ ಥರ ಜಡೆ ಹಾಕಿ, ಎಷ್ಟೇ ಪುಟ್ಟದಾಗಿ ಜಡೆ ಹಾಕಿದಾಗ ಸಿಕ್ಕಾಗುತ್ತಲ್ವ, ಆ ಥರ ಕೂಡ ಆಗೋದಿಲ್ಲ. ಯಾವಾಗಲಾದರೂ ಒಂದು ಸರಿ ಆಗುತ್ತೆ ಅಂದರೆ ಟೂ ವೀಲರಲ್ಲಿ ಹೋದಾಗ ಮಾತ್ರ, ಅದರಲ್ಲೂ ಕೂಡ ಫ್ರೀ ಹೇರ್ ಬಿಟ್ಟು ಟೂ ವೀಲರಲ್ಲಿ ಹೋದಾಗ ಮಾತ್ರ ಸಿಕ್ಕಾಗೋದು. ಇನ್ನು ನಾರ್ಮಲ್ ಟೈಮ್ನಲ್ಲಿ ನೀವು ಹೆಂಗೆ ಮಾಡಿ ಏನೇ ಮಾಡಿ ಒಂದು ಸ್ವಲ್ಪನೂ ಕೂಡ ಸಿಕ್ಕಾಗೋದಿಲ್ಲ. ನಾನಂತೂ ಕ್ಲಿಪ್ ಹಾಕಿ ಸಾಕಾಗ್ಬಿಡುತ್ತೆ, ಯಾವಾಗ್ಲೂ ಜಾರ್ಕೊಳ್ತಾ ಇರುತ್ತೆ. ಈವನ್ ರಿಬ್ಬನ್ ಹಾಕಿದ್ರೂ ಕೂಡ, ರಬ್ಬರ್ ಬ್ಯಾಂಡ್ ಹಾಕಿದ್ರೂ ಕೂಡ ಅದು ಜಾರ್ಕೊಂಡು ಲೂಸ್ ಆಗ್ತಾ ಇರುತ್ತೆ. ಆ ಥರ ಹೇರ್ ನಂದು. ಯಾವುದೇ ಥರ ಹೇರ್ ಸ್ಟೈಲ್ ಮಾಡೋದಕ್ಕಾಗೋದಿಲ್ಲ. ಏನೇ ಮಾಡಿದ್ರು ಒಂದು 5 ನಿಮಿಷ ಇರೋದೇ ಹೆಚ್ಚು. ಯಾವಾಗ್ಲೂ ನಾನು ಫ್ರೀ ಹೇರೇ ಬಿಡ್ತಾ ಇರ್ತೀನಿ. ಹಾಗೆ ನನ್ನ ಫೇವ್ರೆಟ್ ಕಾಫಿ ಮಾಡ್ತಾ ಇದ್ದೀನಿ, ಕೋಲ್ಡ್ ಕಾಫಿ. ಅದಕ್ಕೋಸ್ಕರ ಅಂತ ಒಂದು ಮಿಕ್ಸಿ ಜಾರ್ಗೆ ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ಟ್ರಾಂಗ್ ಬೇಕಿದ್ರೆ ಸ್ಟ್ರಾಂಗಾಗಿ ಹಾಕ್ಕೋಬೋದು, ಲೈಟಾಗಿ ಬೇಕು ಅಂದರೆ ಲೈಟಾಗಿ ಹಾಕ್ಕೋಬೋದು. ಹಾಗೆ ಅದಕ್ಕೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಇಷ್ಟ ಆಗೋದಿಲ್ಲ ಅಂದರೆ ಜೇನುತುಪ್ಪ ಸಹ ಸೇರಿಸ್ಕೋಬೋದು. ನಂತರ ಕಾಯಿಸಿ ಆರಿಸಿರುವಂತಹ ಹಾಲು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದು ತುಂಬ ಕೋಲ್ಡ್ ಆಗಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಕೋಕೋ ಪೌಡರ್, ನನ್ನ ಫೇವ್ರೆಟ್ ಇದು, ಹಾಗಾಗಿ ಅದನ್ನು ಕೂಡ ಸೇರಿಸ್ಕೊಂಡು ಜಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ. ಸಕ್ಕತ್ತಾಗಿರುವಂಥ ಕೋಲ್ಡ್ ಕಾಫಿ ರೆಡಿಯಾಗಿರುತ್ತೆ. ನನ್ನ ಫೇವ್ರೆಟ್ ಇದು. ನನಗೆ ನಾರ್ಮಲಾಗಿ ಕಾಫಿ ಅಂದರೆ ತುಂಬಾ ಇಷ್ಟ. ಅದರಲ್ಲಂತೂ ಕೋಲ್ಡ್ ಕಾಫಿ ಅಂದರೆ ಇನ್ನೂ ಇಷ್ಟ ಆಗುತ್ತೆ. ಡೈಲಿ 1 ಸತಿ 2 ಸತಿ ಆದ್ರೂ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೆ ಬೇಡ ಅಂತ ಕಂಟ್ರೋಲ್ ಮಾಡಿಕೊಂಡು ಅಪರೂಪಕ್ಕೆ ಒಂದೊಂದು ಸರಿ ಮಾಡ್ಕೋತಾ ಇರ್ತೀನಿ. ಅಪರೂಪಕ್ಕೆ ಒಂದು ಸರಿ ಮಾಡ್ಕೊಂಡ್ರೂ ಕೂಡ ಮತ್ತೆ ನೆಕ್ಸ್ಟ್ ಡೇ ಕುಡಿಬೇಕು ಅಂತ ಅನಿಸ್ತಿರುತ್ತೆ ಹಾಗೆ ನನಗೆ. ಹಾಗೆ ಇದ್ರ ಮೇಲೆ ಸ್ವಲ್ಪ ಕೋಕೋ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕಿ ಕುಡಿತಾ ಇದ್ದೀನಿ. ಸಖತ್ತಾಗಿರುತ್ತೆ. ಸ್ವಲ್ಪ ಸೆಲ್ಫ್ ಕೇರ್ ಮಾಡಿಕೊಂಡು ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೋದು ಬಹಳ ಅಂದರೆ ಬಹಳ ಮುಖ್ಯ. ಹಾಗಾಗಿ ಇವತ್ತು ನನ್ನ ಫೇವ್ರೆಟ್ ಮೂವಿನ ನೋಡಿಕೊಂಡು ನನ್ನ ಫೇವ್ರೆಟ್ ಕೋಲ್ಡ್ ಕಾಫಿ ಹಾಗೆ ಸ್ವಲ್ಪ ಸೆಲ್ಫ್ ಕೇರ್ ಜೊತೆ ಮೂವಿನ ಎಂಜಾಯ್ ಮಾಡ್ತಾ ಇದ್ದೀನಿ. ನಿಮಗೂ ಇದೇ ಥರ ಏನಾದ್ರೂ ಸೆಲ್ಫ್ ಟೈಮ್ ಬೇಕು ಅಂದರೆ ಖಂಡಿತ ತಗೊಳ್ಳಿ, ಬೇಕೇ ಬೇಕು. ವಾರಕ್ಕೆ 1 ಸತಿ ಆದ್ರೂ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ. ದಿನಕ್ಕೆ 1 ಸರಿ ಆದ್ರೂ ಕೊಟ್ಕೊಳ್ಳಿ, ಅಥವಾ ಟೈಮ್ ಇಲ್ಲ ಅಂದರೆ ವಾರಕ್ಕೆ 1 ಸತಿ ಆದ್ರೂ ನಿಮ್ಗೆ ಇಷ್ಟ ಆಗಿರುವಂಥ ಅಡುಗೆ ಮಾಡಿಕೊಂಡು, ಇಲ್ಲ ನಿಮ್ಗೆ ಇಷ್ಟ ಆಗಿರುವಂಥ ಏನಾದ್ರೂ ಕೂಲ್ ಡ್ರಿಂಕ್ಸ್ನ ಮಾಡಿಕೊಂಡು, ನೀವು ಇಷ್ಟಪಡುವಂಥ ಜನಗಳ ಜೊತೆ ಅಥವಾ ನೀವು ಇಷ್ಟಪಡೋ ಜಾಗದಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ನಿಮಗೋಸ್ಕರ ಒಂದು 2 ಗಂಟೆ ಅಥವಾ ಅರ್ಧ ದಿನನಾದ್ರೂ ಟೈಮ್ ಸ್ಪೆಂಡ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ಅದ್ರ ಪವರ್ ಏನು ಅಂತ. ಎಷ್ಟು ರಿಲ್ಯಾಕ್ಸಿಂಗ್ ಅನಿಸುತ್ತೆ ಅಂತಂದರೆ ನಿಜವಾಗ್ಲೂ ಮತ್ತೆ ನೀವು ರೀಚಾರ್ಜ್ ಆಗಿ ನೆಕ್ಸ್ಟ್ ಡೇ ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಅಂತಂದರೆ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ್ಲೇ ಗೊತ್ತಾಗೋದು. ಹಾಗೆ ಒನ್ ಆಫ್ ಮೈ ಫೇವ್ರೆಟ್ ಮೂವಿನ ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಟೈಮ್ ಸ್ಪೆಂಡ್ ಮಾಡಿ ಹೇರ್ ಕೇರ್, ಸ್ಕಿನ್ ಕೇರ್, ಸ್ವಲ್ಪ ಸೆಲ್ಫ್ ಕೇರ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ನೈಟ್ ಡಿನ್ನರ್ಗೋಸ್ಕರ ಅಂತ ಹಾಗಲಕಾಯಿ ಪಲ್ಯನ ಮಾಡಿ ಚಪಾತಿನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ನಾರ್ಮಲಾಗಿ ಕಹಿ ಬರ್ತಾ ಇರುತ್ತೆ ಹಾಗಲಕಾಯಿ, ಆದ್ರೂ ಕೂಡ ಇವತ್ತು ಕಹಿ ಇಲ್ಲದೇ ಇರೋ ಥರ ಟ್ರೈ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ಸತಿ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಈವನ್ ನಮ್ಮ ಮನೆಯವ್ರು ತಿನ್ನೋದೇ ಇಲ್ಲ ಹಾಗಲಕಾಯಿನ, ಆದರೂ ಕೂಡ ಅವರು ಇಷ್ಟಪಟ್ಟು ತಿಂದರು, ಯಾಕೆಂದರೆ ಕಹಿನೇ ಇರಲಿಲ್ವಲ್ಲ. ಹಾಗಾಗಿ ಆ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಹಾಗಲಕಾಯಿನ ಈ ಥರ ಕಟ್ ಮಾಡಿಕೊಂಡು ಒಳಗಡೆ ಏನಾದರೂ ಬೀಜ ಇತ್ತು ಅಂದರೆ ಕೆಲವೊಂದು ಸಾರಿ ಹಾಗಲಕಾಯಿ ಬಲ್ತೋಗ್ಬಿಟ್ಟಿರುತ್ತೆ. ನಾವು ನೋಡಿದಾಗ ಫ್ರೆಶ್ ಆಗಿ ಕಾಣಿಸುತ್ತೆ, ಆದರೆ ಬಲ್ತೋಗಿರುತ್ತೆ. ಅದರಲ್ಲಿರುವಂಥ ಬೀಜನೆಲ್ಲ ತೆಗೆದು ಇದನ್ನು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಇದರ ಜೊತೆ ಈರುಳ್ಳಿ, ಟೊಮ್ಯಾಟೊನು ಕೂಡ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇನ್ನು ಸ್ವಲ್ಪ ತೆಂಗಿನಕಾಯಿ ಬೇಕಾಗುತ್ತೆ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮಸಾಲೆ ಪುಡಿಗಳು ಬೇಕು. ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಾಗಲಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ ನಂತರ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಜಸ್ಟ್ 10 ಮಿನಿಟ್ಸ್ ಬಿಟ್ಟರೆ ಸಾಕು. ಅದರಲ್ಲಿರುವಂಥ ಕಹಿ ಅಂಶ ಸ್ವಲ್ಪ ಬಿಟ್ಕೊಂಡಿರುತ್ತೆ. ಬೇಕು ಅಂದರೆ ಅದನ್ನು ಹಾಗೆಯೇ ಹಿಂಡಿ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೋಬೋದು, ಇಲ್ಲಾಂದರೆ ಒಂದ್ಸರಿ ವಾಶ್ ಮಾಡಿಕೊಂಡು ಸಹ ಹಾಕ್ಕೋಬೋದು. ನಿಮಗೇನಾದ್ರೂ ದೇಹದಲ್ಲಿ ಕಹಿ ಅಂಶ ಬೇಕೇ ಬೇಕು, ಇಷ್ಟೊಂದೆಲ್ಲ ಕಹಿ ತೆಗಿಬಾರ್ದು ಅಂತ ಅನ್ಸಿದ್ರೆ ನಿಮ್ಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಳಿ. ಕೆಲವ್ರಿಗೆ ಕಹಿ ಅಂದ್ರೇ ಇಷ್ಟ ಆಗೋದಿಲ್ಲ, ಆದರೆ ಹಾಗಲಕಾಯಿ ತಿನ್ನಲೇಬೇಕು. ಆ ಥರದವರು ಈ ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ, ಕಹಿನೇ ಇರೋದಿಲ್ಲ. ಎಲ್ಲೋ ಒಂದೊಂಚೂರು ಸಿಗ್ಬೋದೇನೋ ಅಷ್ಟೇ, ಅಂದರೆ ಸ್ವಲ್ಪ ಕಹಿ ಅನ್ನಿಸ್ಬೋದು, ತಿನ್ನೋಕ್ಕೆ ಆಗೋದಿಲ್ಲ ಅನ್ನೋ ಅಷ್ಟು ಕಹಿ ಇರೋದೇ ಇಲ್ಲ. ಇವಾಗ ಉಪ್ಪನ್ನ ಹಾಕಿ ನೆನೆಸಿಟ್ಕೋತಾ ಇದ್ದೀನಿ. ಇದು ನೆನೆಯೋ ಅಷ್ಟರಲ್ಲಿ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ ಮತ್ತು ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ಕೋಬೇಕು. ಅದನ್ನೆಲ್ಲ ರೆಡಿ ಮಾಡಿಕೊಂಡು ಗೊಜ್ಜನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ.
ಇರುವಂಥ ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇದನ್ನು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಸೇರಿಸ್ಕೊಳ್ಳೋದು ಆ ಥರ ಏನೂ ಇಲ್ಲ, ಡೈರೆಕ್ಟಾಗಿ ಒಂದೇ ಸಾರಿ ಹಾಕಿ ಮಾಡ್ಕೊಳ್ತಾ ಇರೋವಂಥದ್ದು. ಎಷ್ಟು ಸಿಂಪಲ್ ಅಂದರೆ ನೀವು ಕೂಡ ಆರಾಮಾಗಿ ಮಾಡ್ಕೋಬೋದು, ಅಷ್ಟು ಸಿಂಪಲ್. ಇವಾಗ ಕಾದಿರುವಂಥ ಎಣ್ಣೆಗೆ ಈ ಹಾಗಲಕಾಯಿ ಏನಿತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, ಉಪ್ಪು ಹಾಕಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ನೀರನ್ನೆಲ್ಲ ಹಿಂಡಿ ಒಂದು ಸಾರಿ ವಾಶ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಡ ಕಹಿ ಇರಬೇಕು ಅಂದರೆ ಡೈರೆಕ್ಟಾಗಿ ಹಾಗೇ ಹಾಕ್ಕೋಬೋದು. ನಾನು ಹೇಳ್ತಾ ಇದ್ದೀನಿ, ನಿಮಗೇನಾದರೂ ಕಹಿ ಇಷ್ಟ ಇಲ್ಲ ಅಂದರೆ ಈ ಥರ ಟ್ರೈ ಮಾಡಿ ಆಯಿತಾ. ಇದನ್ನು ಒಂದೆರಡು ಸತಿ ವಾಶ್ ಮಾಡಿಕೊಂಡು ಅದನ್ನು ಈ ಎಣ್ಣೆ ಒಳಗಡೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ಇದನ್ನು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಅದಾದಮೇಲೆ ಈರುಳ್ಳಿ ಹಾಕ್ಕೋಬೇಕು, ಆ ಥರ ಏನೂ ಇಲ್ಲ. ಇದನ್ನು ಫ್ರೈ ಮಾಡ್ಕೊಳ್ತಾ ಇರ್ತೀವಲ್ವ, ಈ ಹಂತದಲ್ಲೇ ಈರುಳ್ಳಿನ ಹಾಕ್ಕೊಂಬಿಡ್ಬೋದು. ನೋಡಿ ಹಾಗಲಕಾಯಿ ಯಾವ ಥರ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಅಂತ. ಇವಾಗ ಸ್ವಲ್ಪ ಗ್ರೀನಿಶ್ ಆಗಿದೆ ಅಲ್ವಾ, ಈ ಥರ ಯೆಲ್ಲೋಯಿಶ್ ಆಗಿರುತ್ತೆ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಸಹ ಫ್ರೈ ಮಾಡ್ಕೋಬೋದು, ಬೇಡ ಅಂದರೆ ಇವಾಗಲೇ ಈರುಳ್ಳಿನೆಲ್ಲ ಸೇರಿಸ್ಕೋಬೋದು. ಹಾಗೆಯೇ ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕು ಅಲ್ವಾ ಅಷ್ಟೇ ಎಣ್ಣೆನ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋ ಅಗತ್ಯನೇ ಇಲ್ಲ ಆಯಿತಾ. ಇವಾಗ ಅದಕ್ಕೆ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ, ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ಬೆಳ್ಳುಳ್ಳಿನ ಹಾಕ್ಕೋಬೋದು. ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಅಂದರೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವತ್ತು ಬೇರೆ ಮೆಥಡಲ್ಲಿ ಮಾಡ್ತಾ ಇರೋದ್ರಿಂದ ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಬೇಕು ಅಂದರೆ ಈರುಳ್ಳಿ ಜೊತೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು, ಇಲ್ಲಾಂದರೆ ಹಾಗಲಕಾಯಿ ಜೊತೆನೇ ಹಾಕಿ ಫ್ರೈ ಮಾಡ್ಕೋಬೋದು. ಇಲ್ಲಾಂದರೆ ಕಂಪ್ಲೀಟಾಗಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿವತ್ತು ಹಾಕ್ಕೊಂಡಿಲ್ಲ. ಇವಾಗ ಈರುಳ್ಳಿ, ಟೊಮ್ಯಾಟೊ ಮತ್ತು ಕರಿಬೇವಿನ ಸೊಪ್ಪನ್ನ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಸ್ವಲ್ಪ ಮಸಾಲ ಪುಡಿಗಳನ್ನ ಹಾಕ್ಕೋಬೇಕು. ನಾನಿಲ್ಲಿ ಗರಂ ಮಸಾಲ, ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನಿವತ್ತು ಹಸಿಮೆಣಸಿನಕಾಯಿ ಹಾಕ್ಕೊಂಡಿಲ್ಲ, ನೀವು ಅಬ್ಸರ್ವ್ ಮಾಡಿರ್ಬೋದು. ಹಾಗಾಗಿ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನೇ ಸೇರಿಸ್ಕೊಳ್ಳೋದು. ನಿಮ್ಗೆ ಇದು ಯಾವುದು ಬೇಡ ಅಂದರೆ ಡೈರೆಕ್ಟಾಗಿ ಸಾಂಬಾರು ಪುಡಿನೇ ಹಾಕ್ಕೋಬೋದಾಯ್ತಾ. ಅಂದರೆ ಈ ಬೇಳೆ ಸಾಂಬಾರು ಪುಡಿ ಇಟ್ಕೊಂಡಿರ್ತೀವಲ್ವ ಅದನ್ನೇ ಹಾಕ್ಕೋಬೋದು. ಇಲ್ಲಾಂದರೆ ನಾನ್ ವೆಜ್ ಮಾಡೋರು ಸಪ್ರೇಟಾಗಿ ಧನಿಯಾ ಪುಡಿ, ಸಪ್ರೇಟಾಗಿ ಮೆಣಸಿನ್ಕಾಯಿ ಪುಡಿ ಇಟ್ಕೊಂಡಿರ್ತೀರಲ್ವ, ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ನಾನಿವತ್ತು ಈ ಥರ ಮಸಾಲ ಪುಡಿಗಳನ್ನ ಹಾಕಿ ಮಾಡ್ಕೋತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ, ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಹಾಗಲಕಾಯಿ, ಈರುಳ್ಳಿ, ಟೊಮ್ಯಾಟೊ ಜೊತೆ ಎಲ್ಲ ಮಸಾಲೆ ಹೊಂದ್ಕೋಬೇಕು ಅಷ್ಟೇ. ನಂತರ ಇದಕ್ಕೆ ಹುಣಸೆ ಹಣ್ಣಿನ ರಸನ ಬಿಟ್ಕೋಬೇಕು. ಆಲ್ರೆಡಿ ಹುಳಿ ಟೊಮ್ಯಾಟೊನ ಹಾಕ್ಕೊಂಡಿರ್ತೀವಿ, ಆದ್ರೂ ಕೂಡ ಹುಣಸೆ ಹಣ್ಣಿನ ರಸನ ಹಾಕ್ಕೋಬೇಕಾಗತ್ತೆ. ಹಾಗಲಕಾಯಿ ಕಹಿ ಎಲ್ಲ ಬ್ಯಾಲೆನ್ಸ್ ಆಗಬೇಕಲ್ವಾ, ಹಾಗಾಗಿ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಂಡು ಸ್ವಲ್ಪ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಚಿಟಿಕೆಯಷ್ಟು ಹಿಂಗನ್ನು ಈ ಹಂತದಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಮಗೆ ಪಲ್ಯ ಥರ ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಸ್ವಲ್ಪ ಗೊಜ್ಜು ಥರ ಬೇಕು ಅಂದರೆ ಈ ಹುಣಸೆ ಹಣ್ಣಿನ ರಸ ಬಿಟ್ಕೋತೀವಲ್ವ ಅದಕ್ಕೇ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಕಲಸಿ ಹಾಕ್ಕೋಬೋದು. ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ. ಇನ್ನು ಅದು ಬೇಯೋ ಅಷ್ಟರಲ್ಲಿ ಏನು ಕ್ಲೀನಿಂಗ್ ಕೆಲಸ ಇರುತ್ತಲ್ವ ಅಡುಗೆ ಮನೆಯಲ್ಲಿ, ಈ ಐಟಮ್ಸ್ ಎಲ್ಲ ಎತ್ತಿಟ್ಕೊಂಡಿರುವಂಥದ್ದು, ಯಾವುದಾದ್ರೂ ಸಣ್ಣ ಪುಟ್ಟ ಪಾತ್ರೆ ತೊಳ್ಕೋಬೇಕು ಅನ್ನೋ ಹಾಗಿದ್ರೆ, ಇಲ್ಲಾಂದರೆ ಚಪಾತಿ ಹಿಟ್ಟನ್ನು ನಾದ್ಕೋಬೇಕು ಅನ್ನೋಂಗಿದ್ರೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು. ಇವತ್ತು ನಾನು ಚಪಾತಿನ ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ, ಒಂದು ಚಪಾತಿ ಮಣೆ ತರಿಸ್ಕೊಂಡಿದ್ದೆ, ಅದರಿಂದ ಮಾಡ್ತಾಯಿದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂದರೆ ನಿಜವಾಗ್ಲೂ ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ಇವಾಗ ನೋಡ್ತಿರ್ಬೋದು ಗೊಜ್ಜು ಯಾವ ಥರ ರೆಡಿ ಆಗಿದೆ ಅಂತ. ಬೇಕು ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದು. ಈ ಹಂತದಲ್ಲಿ ಇದಕ್ಕೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಇಷ್ಟ ಆಗೋದಿಲ್ಲ ಅಂತಂದರೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ಕೋಬೋದು. ಅದು ಕೂಡ ಇದಕ್ಕಿಂತ ರುಚಿಯಾಗಿ ಬರುತ್ತೆ. ಯಾಕೆಂದರೆ ಮಧ್ಯದಲ್ಲಿ ಒಂದೊಂದು ತೆಂಗಿನಕಾಯಿ ಸಿಗ್ತಾ ಇರುತ್ತಲ್ವ, ಆ ಹುಳಿ ಮತ್ತು ಖಾರ ಜೊತೆ ಈ ಸಿಹಿ ಅಂದರೆ ತೆಂಗಿನಕಾಯಲ್ಲಿರುವಂಥ ಸಿಹಿ ಮತ್ತು ಬೆಲ್ಲ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಫುಲ್ ಬ್ಯಾಲೆನ್ಸ್ ಆಗಿಬಿಡುತ್ತೆ ಈ ಹಾಗಲಕಾಯಿ ಗೊಜ್ಜು ಏನಿರುತ್ತೆ ಅದು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ಈ ಗೊಜ್ಜಿಗೆ ತುಂಬ ರುಚಿಯಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಎಷ್ಟು ಹಾಕ್ಕೊಂಡ್ರೂ ಕೂಡ. ಇವಾಗ ಇದೆರಡನ್ನೂ ಕೂಡ ಹಾಕಿದ ನಂತರ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋದಷ್ಟೇ. ಗೊಜ್ಜು ಥರ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಕುದಿಸ್ಕೊಳ್ಳೋದು. ಹಾಗೆ ಇನ್ನೊಂದು ಒಲೆಯಲ್ಲಿ ಚಪಾತಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಚಪಾತಿ ಮಣೆನ ಬಳಸ್ಕೊಂಡು ಚಪಾತಿನ ಮಾಡ್ಕೊಳ್ತಾ ಇರೋದು. ಹಿಟ್ಟು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ, ಕೈಯಿಂದನೇ ಲಟ್ಟಿಸ್ಕೋಬೋದು. ಆದರೆ ಇವತ್ತು ಚಪಾತಿ ಮಣೆ ಇತ್ತಲ್ವ ಅಂತ ಅದರಿಂದ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ವೀಡಿಯೋನ ಅಂದರೆ ಚಪಾತಿ ಮಾಡುವಂಥ ವೀಡಿಯೋನ ಎಲ್ಲೂ ಕೂಡ ಕಟ್ ಪೇಸ್ಟ್ ಈ ಥರ ಯಾವುದೂ ಮಾಡಿಲ್ಲ. ಒಂದೇ ವಿಡಿಯೋ ಎಷ್ಟು ಲೆಂತ್ ಇದೆ ಅಷ್ಟನ್ನು ಕೂಡ ಹಾಕಿದ್ದೀನಿ.
ಇವಾಗ ಚಪಾತಿ ಸಹ ರೆಡಿ ಆಯಿತು. ಅಷ್ಟರಲ್ಲಿ ಗೊಜ್ಜು ಸಹ ಪರ್ಫೆಕ್ಟಾಗಿ ರೆಡಿಯಾಗಿತ್ತು. ಚಪಾತಿ ನಾನು ತೋರಿಸ್ತೀನಿ ಎಷ್ಟು ಸೂಪರ್ ಸಾಫ್ಟಾಗಿ ರೆಡಿಯಾಗಿರುತ್ತೆ ಅಂತ. ಅಷ್ಟು ಸಾಫ್ಟಾಗಿರುತ್ತೆ, ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಈ ಹಾಗಲಕಾಯಿ ಗೊಜ್ಜು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಏನಾದ್ರೂ ಕಹಿ ಜಾಸ್ತಿ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ, ಬೆಲ್ಲ, ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡ್ರೆ ಎಲ್ಲ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಹಾಗೆ ನಿಮ್ಮ ಸೆಲ್ಫ್ ಕೇರ್ ಬಹಳ ಮುಖ್ಯ. ನಿಮ್ಮ ಸೆಲ್ಫ್ ಕೇರ್ನ ನೀವು ಮಾಡಿಕೊಂಡು ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ.